ನಂಬಿಕೆ ದ್ರೋಹ ಅನ್ನೋದು ಬೇಡ. ನಂಬಿಕೆ ದ್ರೋಹ ಬೇಡ. ಭಗವಂತ ನಿಮ್ಮನ್ನು ಮೆಚ್ಚೋದಿಲ್ಲ. ಮಹಾಭಾರತದಲ್ಲಿ ಅರ್ಜುನನಿಗಿಂತಲೂ ಧನುರ್ಧಾರ ವ್ಯಕ್ತಿ ಯಾರಾದರೂ ಇದ್ರೆ, ಶ್ರೇಷ್ಠ ವ್ಯಕ್ತಿ ಯಾರಾದರೂ ಇದ್ರೆ, ಅತ್ಯಂತ ಬಲಿಷ್ಠ ವ್ಯಕ್ತಿ ಯಾರಾದರೂ ಇದ್ರೆ ಅದು ಕರ್ಣ. ಅಧರ್ಮದ ಜೊತೆಗಿದ್ದ, ಆದರೆ ಜಗತ್ತು ಇಂದಿಗೂ ಕರ್ಣನನ್ನ ಸರ್ವಶ್ರೇಷ್ಠ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ ಅಂತ ಹೇಳಿ ಒಪ್ಪಿಕೊಳ್ಳುತ್ತೆ. ಜನ ಅಲ್ಲ ರೀ, ಕೃಷ್ಣ ಒಪ್ಕೊಂಡಿದ್ದಾನೆ. ಕೃಷ್ಣನಿಗೆ ಗೊತ್ತಿತ್ತು ಶ್ರೇಷ್ಠ ವ್ಯಕ್ತಿ ಕರ್ಣ ಅಂತ ಹೇಳಿ. ಒಂದು ಸಂದರ್ಭ ಬರುತ್ತೆ, ರಾತ್ರಿ ಶಯನ ಕಕ್ಷೆಯಲ್ಲಿದ್ದಾಗ ಕರ್ಣನಿಗೆ ಕೃಷ್ಣ ಬಂದು ಕೇಳ್ತಾನೆ, ನೀನು ಕುಂತಿಯ ಪುತ್ರನಪ್ಪ, ಕುಂತಿಯ ಹಿರಿಯ ಮಗ, ನೀನು ಪಾಂಡವರ ದೊಡ್ಡ ಅಣ್ಣ, ಅಧರ್ಮದ ಜೊತೆಗಿದೆಯಾ, ಬಿಟ್ಟು ಬಿಡು, ನಮ್ಮ ಜೊತೆಗೆ ಬಾ, ನಮ್ಮ ಜೊತೆ ಸೇರ್ಕೋ ಅಂತ ಹೇಳಿ ಕೃಷ್ಣ ಕರ್ಣನಿಗೆ ಕರೀಲಿಕ್ಕೆ ಬರ್ತಾನೆ ರಾತ್ರಿ. ಅವಾಗ ಆ ಸಂದರ್ಭದಲ್ಲಿ ಕರ್ಣ ಕೃಷ್ಣನಿಗೆ ಹೇಳ್ತಾನೆ, ಕೇಳಿ ಚೆನ್ನಾಗಿದೆ ಇದು, ಅಲ್ಲ ಕೃಷ್ಣ, ಅಲ್ಲ ಭಗವಂತ, ನಾನು ಕಣ್ಣೇ ಬಿಟ್ಟಿರಲಿಲ್ಲ, ಹಸುಗೂಸು, ನನ್ನ ತಾಯಿ ಎದೆ ಹಾಲು ಕೊಟ್ಟು ಉಣಿಸಬೇಕಾಗಿರೋ ನನ್ನ ತಾಯಿ ನನ್ನನ್ನು ಹರಿಯೋ ನದಿಯಲ್ಲಿ ಬಿಟ್ಟು ನನ್ನನ್ನು ತ್ಯಾಗ ಮಾಡ್ತಾಳೆ, ನನ್ನನ್ನು ಬಿಟ್ಟು ಬಿಡ್ತಾಳೆ. ಜಗತ್ತು ಅವತ್ತಿಗೂ ನನ್ನನ್ನು ಸೂತುಪುತ್ರ ಅಂತ ಕರೀತಿತ್ತು, ಇವತ್ತಿಗೂ ಜಗತ್ತು ನನ್ನನ್ನು ಸೂತುಪುತ್ರ ಅಂತ ಕರೆಯುತ್ತೆ. ಎಲ್ಲೋ ಅಲ್ದಾಡ್ತಿದ್ದ ನನಗೆ, ಒಂದು ಅನಾಥನಾಗಿ ಓಡಾಡ್ತಿದ್ದ ನನಗೆ ನನ್ನ ಗೆಳೆಯ ದುರ್ಯೋಧನ ಬಂದು ನನಗೆ ಸೇನಾಧಿಪತಿಯನ್ನಾಗಿ ಮಾಡಿದ್ದಾನೆ. ಅಧರ್ಮ ಜೊತೆಗೆ ಇರಬಹುದು ನಿನ್ನ ಪ್ರಕಾರ, ನಾನು ನನ್ನ ಗೆಳೆಯನ ಜೊತೆಗಿದ್ದೀನಿ. ನನಗೆ ಅಧರ್ಮದ ಜೊತೆಗೆ ನನಗೆ ಮೃತ್ಯು ಸ್ವೀಕಾರ ಇದೆ. ಆದರೆ ನೀನು ಕರೆದೆ ಅಂತ ಹೇಳಿ ನನ್ನ ಗೆಳೆಯನಿಗೆ ನಂಬಿಕೆ ದ್ರೋಹ ಮಾಡಿ ಅವನನ್ನು ಬಿಟ್ಟು ಬರಲಿಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ ಕೃಷ್ಣ. ನನಗೆ ಮೃತ್ಯು ಸ್ವೀಕಾರ ಇದೆ, ಆದರೆ ನಂಬಿಕೆ ದ್ರೋಹ ಸ್ವೀಕಾರ ಇಲ್ಲ ಅಂತ ಕರ್ಣ ಕೃಷ್ಣನಿಗೆ ಹೇಳ್ತಾನೆ. ಅದಕ್ಕೆ